ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರ್ತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ RRB ಸಂಬಂಧಪಟ್ಟಿರೋ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಿಂದೆ ಯಾವ ರೀತಿ ಕೇಳಿದಾನ, ಮುಂದೆ ಯಾವ ರೀತಿ ಕೇಳ್ತಾನ ಅನ್ನೋ ವಿಚಾರವನ್ನು ಇಟ್ಕೊಂಡೆ ಇವತ್ತಿನ ದಿನ ಎಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ವಶನ್ ಯಾವ್ದಾವ ಅಂತ ನೋಡೋಣ ಬನ್ರಿ. ಫಸ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ಏನದ ನೋಡ್ರಿ. ಒಂದು ವೇಳೆ ಎ ಅನುಪಾತ ಬಿ ಈಕ್ವಲ್ ಟು 3:4 ಮತ್ತು ಬಿ ಅನುಪಾತ ಸಿ ಈಕ್ವಲ್ ಟು 2:5 ಆಗಿದ್ದರೆ ಎ ಬಿ ಸಿ ಏನು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಎ ಅನುಪಾತ ಬಿ ಅನುಪಾತ ಸಿ, ಎ ಬಿ ಎಷ್ಟೈತಿ ರೀ? ಎ ಅನುಪಾತ ಬಿ ಎಷ್ಟೈತಿ? 3:4 ಐತಿ. ಬಿ ಸಿ ಎಷ್ಟೈತಿ ರೀ? ಬಿ ಅನುಪಾತ ಸಿ 2:5 ಐತೆ. ಬಿ ಸರ್ತ 2 ಬರ್ಕೋರಿ, ಸಿ ಸರ್ತ 5 ಬರ್ಕೋರಿ, 2:5. ಇಲ್ಲಿ ಏನೂ ಇಲ್ಲ, ಖಾಲಿ ಐತೆ ಅಂತಾರೆ. ಇದೇ ಸಂಖ್ಯೆನ ಇಲ್ಲಿ ಇಟ್ಕೋಬೇಕು. 4 ಇಲ್ಲಿ ಇಟ್ಕೊಳ್ರಿ. ಇಲ್ಲಿ ಏನೂ ಇಲ್ಲಪ್ಪ ಅಂತಂದ್ರೆ ಈ ಸಂಖ್ಯೆನ ಇಲ್ಲಿ ಇಟ್ಕೋಬೇಕು. ಈಗ ಎಷ್ಟಾಯಿತು? 3:4:4, 2:2:4 ಆಯಿತು. ಈಗ ನೋಡ್ರಿ, ಎ ಬಿ ಸಿ ಬೇಕಾಗಿತ್ತು ಅಂತಂದ್ರೆ ಇವನ್ನೆಲ್ಲನೂ ಮಲ್ಟಿಪ್ಲೈ ಮಾಡಿರಿ. ಇವನು 3 2 6, 4 2 8, 4 5 20. ಈಗೇನಾಯ್ತು ರೀ? ಇದು ಎ ಬಿ ಸಿ 6:8:20 ಆಯಿತು. ಇದ ಅನುಪಾತ ಅಲ್ಲ, ಇದನ್ನ ಎಷ್ಟು ಸಾಧ್ಯ ಆದಷ್ಟು ಇದನ್ನ ಶಾರ್ಟ್ ಮಾಡ್ಬೇಕು. ಹೆಂಗೆ? ಇದನ್ನ ಕಟ್ತಾ ಇಡ್ಬೇಕು. ಈಗ 2 3 2 4 2 10. ಹಾಗಾದ್ರೆ ನಮ್ಮ ಅನುಪಾತ ಎಷ್ಟಾಯ್ತು ರೀ? 3:4:10. ಸರಿಯಾದ ಉತ್ತರ ಯಾವ್ದು? 3:4:10. ಆಪ್ಷನ್ ಯಾವ್ದು ನೋಡ್ರಿ? ಆಪ್ಷನ್ ಎ ಎಲ್ಲ ಐತೆ ನೋಡ್ರಿ, 3:4:10. ನೆಕ್ಸ್ಟ್ ಕ್ವಶನ್ ನೋಡ್ರಿ. 320ಕ್ಕೆ ಒಂದು ವಸ್ತುವನ್ನು ಮಾರಾಟ ಮಾಡುವ ಮೂಲಕ ಒಬ್ಬ ವ್ಯಕ್ತಿ 20% ನಷ್ಟವನ್ನು ಅನುಭವಿಸುತ್ತಾನೆ. ಹಾಗಾದರೆ ಅವನು 20% ಲಾಭವನ್ನು ಗಳಿಸಬೇಕಾದರೆ ಆ ವಸ್ತುವನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕಂತ ಕೇಳಕತ್ತಾರ. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ 320ಕ್ಕೆ ವಸ್ತುವನ್ನು ಮಾರೋದ್ರಿಂದ ಅವಾಗ ಏನಾಗೈತಿ? 20% ಲಾಸ್ ಆಗೈತಿ. ಅವಾಗ 20% ಲಾಭ ಪಡಿಬೇಕಾದ್ರೆ ಅದನ್ನ ವಸ್ತುವನ್ನ ಎಷ್ಟಕ್ಕೆ ಮಾರ್ಬೇಕಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಈಗ 100ಕ್ಕೆ 20% ಲಾಸ್ ಆಗತ್ತಂದ್ರೆ ಎಷ್ಟಾಗುತ್ತೆ? 20% ಲಾಸ್ ಆಗತ್ತಂದ್ರೆ 80% ಆಗುತ್ತೆ. ಈ 80% ವ್ಯಾಲ್ಯೂ ಏನ್ರಿ? 320. 100ಕ್ಕೆ 20% ಲಾಸ್ ಆಗತ್ತಂದ್ರೆ 100ರಾಗ 20 ಮೈನಸ್ ಮಾಡಿದ್ರೆ 80 ಆಗುತ್ತೆ. 80% ವ್ಯಾಲ್ಯೂ ಏನ? 320. ಹಾಗಿದ್ರೆ ನಮ್ಗೆ ಏನು ಬೇಕಾಯ್ತು? ಈಗ ಲಾಭ ಬೇಕಾಯ್ತು. 20% ಲಾಭ ಪಡಿಬೇಕಾದ್ರೆ ಎಷ್ಟಕ್ಕೆ ಮಾರ್ಬೇಕಂತ ಕ್ವಶನ್ ಕೇಳಿದಾರೆ. ಇಲ್ಲಿ ನೋಡ್ರಿ, 100ಕ್ಕೆ 20% ಲಾಭ ಅಂತಂದ್ರೆ ಪ್ಲಸ್ ಮಾಡ್ಬೇಕು. 100ಕ್ಕೆ 20 ಪ್ಲಸ್ ಮಾಡಿ ಎಷ್ಟಾಗತ್ತೆ ರೀ? 120 ಆಗುತ್ತೆ. 120 ಅಂದ್ರೆ 80% ವ್ಯಾಲ್ಯೂನ 320 ಅಂದ್ರೆ 120% ವ್ಯಾಲ್ಯೂ ಎಷ್ಟಂದ್ರೆ ನಮ್ಗೆ ಗೊತ್ತಿಲ್ಲ. ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಈಗ ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ? 80 ಐತಿ. ಅದನ್ನ ಕೆಳಗೆ ಇಟ್ಕೊಳ್ರಿ. ಯಾವಾಗಲೂ ಎಕ್ಸ್ ಅಪೋಸಿಟ್ ಇರುವಂಥ ಸಂಖ್ಯೆ ಕೆಳಗೆ ಬರ್ತದೆ. 80 ಕೆಳಗೆ ಬಂತು, ಮ್ಯಾಗೇನು ಬರ್ತದೆ ರೀ? 320 × 120 ಮ್ಯಾಲೆ ಬರ್ತದೆ. ನೋಡ್ರಿ, ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರ್ತದೆ ನೋಡ್ರಿ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 8 1 8, 8 4 32, ಈ 0 ಆ್ಯಸ್ ಇಟ್ ಈಸ್. ಈಗ ನೋಡ್ರಿ, 12 4 ಎಷ್ಟು ರೀ? 12 4 48, ಈ 0 ಆ್ಯಸ್ ಇಟ್ ಈಸ್. ಹಾಗಾದ್ರೆ ನಮ್ಮ ಆನ್ಸರ್ ಏನು ರೀ? 480 ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಹಾಗಿದ್ರೆ ಮಾರಾಟ ಬೆಲೆ ಎಷ್ಟಾಗಬೇಕು? 480. ಆಪ್ಷನ್ ಯಾವ್ದು ನೋಡ್ರಿ? ಆಪ್ಷನ್ ಬಿ ಇಲ್ಲದ ನೋಡ್ರಿ, 480. ನೆಕ್ಸ್ಟ್ ಕ್ವಶನ್ ಬರ್ರಿ. ಮೊದಲ 5 ಸಮಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಮೊದಲ 5 ಸಮಸಂಖ್ಯೆಗಳ ಸರಾಸರಿ. ಸಮಸಂಖ್ಯೆಗಳು ಯಾವ ನೋಡ್ರಿ? ಮೊದಲ 5 ಸಮಸಂಖ್ಯೆಗಳು 2 4 6 8 10. 2 4 6 8 10 ಇವೇನ 5 ಮೊದಲ ಸಮಸಂಖ್ಯೆಗಳು. ಇದರ ಸರಾಸರಿ ಬೇಕಂತಂದ್ರೆ ಸಮಸಂಖ್ಯೆಗಳ ಮೊತ್ತ ಮತ್ತು ಸಮಸಂಖ್ಯೆಗಳ ಸಂಖ್ಯೆ. ಸಮಸಂಖ್ಯೆಗಳ ಮೊತ್ತ ಎಷ್ಟಾಗ್ತದೆ ನೋಡ್ರಿ? ಇವನ್ನೆಲ್ಲ ಪ್ಲಸ್ ಮಾಡ್ರಿ. 4 2 6, 6 6 12, 12 + 8 20, 20 + 10 35 ಡಿವೈಡೆಡ್ ಬೈ ಸಮಸಂಖ್ಯೆಗಳ ಸಂಖ್ಯೆ ಎಷ್ಟೈತಿ? ಎಷ್ಟು ಸಂಖ್ಯೆ? 5 ಸಂಖ್ಯೆ ಅದಾವ. 5 ಸಂಖ್ಯೆ ಡಿವೈಡ್ ಮಾಡಿದ್ರೆ ಆನ್ಸರ್ ಬಂದ್ಬಿಡ್ತದೆ ನೋಡ್ರಿ. 5 5 1 5, 5 6 30. ಹಾಗಾದ್ರೆ ಮೊದಲ 5 ಸಮಸಂಖ್ಯೆಗಳ ಸರಾಸರಿ ಎಷ್ಟು? 6 ಆಗ್ತದೆ. ಎಷ್ಟಾಗ್ತದೆ ರೀ? 6 ಆಗ್ತದೆ. ಆಪ್ಷನ್ ಯಾವ್ದು ನೋಡ್ರಿ?
ಆಪ್ಷನ್ ಎ ಎಲ್ಲದ ನೋಡ್ರಿ 6. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಬ್ಬ ವಿದ್ಯಾರ್ಥಿಯು 2 ವಿಷಯಗಳಲ್ಲಿ 32ರಂತೆ ಮತ್ತು ನಂತರ 2 ವಿಷಯಗಳಲ್ಲಿ 46ರಂತೆ ಅಂಕಗಳನ್ನು ಪಡೆದನು. ಹಾಗಾದರೆ ಒಟ್ಟು ವಿಷಯಗಳಲ್ಲಿ ಆತ ಪಡೆದ ಸರಾಸರಿ ಎಷ್ಟು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಮೊದಲ 2 ವಿಷಯಗಳು ಎಷ್ಟು ಪಡೆದನವ? 32ರಂತೆ ಮೊದಲು ವಿಷಯಗಳು, ನಂತರ ಸರಾಸರಿ ಈಕ್ವಲ್ ಟು ಮೊತ್ತ. 2 ವಿಷಯಗಳಲ್ಲಿ 32ರಂತೆ ಪಡೆದನು ಮೊದಲು. ನಂತರ 2 ವಿಷಯಗಳಲ್ಲಿ 46ರಂತೆ, ನಂತರ 2 ವಿಷಯಗಳಲ್ಲಿ 46ರಂತೆ ಅಂಕಗಳನ್ನು ಪಡೆದನು. ಹಾಗಾದರೆ ಒಟ್ಟು ವಿಷಯಗಳಲ್ಲಿ ಆತ ಪಡೆದ ಸರಾಸರಿ ಎಷ್ಟು ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಇದ್ರ ಮೊತ್ತ ಎಷ್ಟಾಗ್ತದೆ ನೋಡ್ರಿ, 32 ಇಂಟು 2 ಎಷ್ಟಾಗ್ತದೆ? 64 ಆಗ್ತದೆ. ಎಷ್ಟಾಗ್ತದೆ ರೀ? 32 ಇಂಟು 2 64. ಎರಡನೇ ವಿಷಯಗಳಲ್ಲಿ 46 ಅಂತಂದ್ರೆ 2 ವಿಷಯಗಳಲ್ಲಿ 46 ಅಂದ್ರೆ 46 ಇಂಟು 2 ಎಷ್ಟಾಗ್ತದೆ? 92 ಆಗ್ತದೆ. 92 ಆಗ್ತದೆ. ಈಗ ನೋಡ್ರಿ, ಈ 2 ಮೊತ್ತ ಪ್ಲಸ್ ಮಾಡಿರಿ, 2 ಮೊತ್ತ ಪ್ಲಸ್ ಮಾಡಿ ಎಷ್ಟಾಗುತ್ತೆ ನೋಡ್ರಿ? 4 2 6 6 9 15. ಇಷ್ಟ ಆಯ್ತಾ? ಈಗ ನಾವು ಏನು ಕೇಳಿದಾರ? ಒಟ್ಟು ವಿಷಯಗಳಲ್ಲಿ ಆತ ಪಡೆದ ಸರಾಸರಿ ಅಂತ ಎಷ್ಟು ಕೇಳ್ತಾರೆ. ಈಗ ಎಷ್ಟು ಇದ್ದಾರೆ ಎಲ್ಲ ಕೂಡಿ? ಈ 2 ವಿಷಯ ಅಂದರೆ ಟೋಟಲ್ ಎಷ್ಟು ವಿಷಯ? ಅದು 4 ವಿಷಯಗಳು ಇಂಟು ಸರಾಸರಿ ನಮಗೇನೈತಿ ಗೊತ್ತಿಲ್ಲದ್ರೆ ಎಕ್ಸ್ ಇಟ್ಕೋರಿ, ಈಕ್ವಲ್ ಟು 156 ಮೊತ್ತ ಐತೆ. ಎಕ್ಸ್ ಇಲ್ಲೇ ಬಿಡ್ರಿ, ಇದು 4 ಇಂಟು ಆಚೆ ಹೋದ್ರೆ ಏನಾಗ್ತದೆ ರೀ? ಡಿವೈಡ್ ಆಗ್ತದೆ. ಈ 4 ಎಲ್ಲಿ ಹೋಗ್ತದೆ? ಡಿವೈಡ್ ಆಗಿ ಇಲ್ಲಿ ಕೆಳಗೆ ಹೋಗ್ತದೆ. ಹಾಗಿದ್ರೆ ಏನಾಗ್ತದೆ? ಇದು ಡಿವೈಡೆಡ್ ಬೈ 4 ಆಗ್ತದೆ. 156 ಡಿವೈಡೆಡ್ ಬೈ 4 ಅಂತಂದ್ರೆ 4 1 4, 4 3 12. ಎಷ್ಟು ಉಳಿತಾ? 3 ಉಳಿತಾ? 36 ಆಯಿತು. 4 9 36. ಹಾಗಾದ್ರೆ ನಮ್ದು ಆನ್ಸರ್ ಎಷ್ಟಾಗ್ತದೆ ರೀ? 39. ಒಟ್ಟು ವಿಷಯಗಳಲ್ಲಿ ಆತ ಪಡೆದ ಸರಾಸರಿ ಎಷ್ಟು ರೀ? 39. ಆಪ್ಷನ್ ಯಾವ್ದು ನೋಡ್ರಿ? ಆಪ್ಷನ್ ಸಿ ಅಲ್ಲಿದೆ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 2 ಸಂಖ್ಯೆಗಳ ಅನುಪಾತ 3:7 ಮತ್ತು ಅವುಗಳ ಲಸ 231 ಆಗಿದ್ದರೆ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾರ. ಇಲ್ಲಿ ನೋಡ್ರಿ, 2 ಸಂಖ್ಯೆ ಯಾವ ಅದಾವ? 3:7 ಅದಾವ. ಇದರ ಲಸ ಎಷ್ಟೈತಂತ? 231 ಐತಂತ. ಹಾಗಿದ್ರೆ ಇವು 2 ತರ ಲಸ ತೆಗಿರಿ. 7 ಮತ್ತು 3 ಲಸ ಎಷ್ಟಾಗ್ತದೆ? 21 ಆಗ್ತದೆ. 21. ಈ 21 ವ್ಯಾಲ್ಯೂನ ಏನಾಗ್ತದೆ? 231. ಈ 21 ವ್ಯಾಲ್ಯೂ ಏನ? 231. ಹಾಗಾದ್ರೆ ನಮಗೇನು ಕೇಳ್ತಾರೆ? ದೊಡ್ಡ ಸಂಖ್ಯೆ ಯಾವುದು ಕೇಳ್ತಾರೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದೈತಿ? 3 ಐತೆ ಅಂದ್ 7 ಐತಿ. 7 ದೊಡ್ಡ ಸಂಖ್ಯೆ ಐತಿ. ಹಾಗಾದ್ರೆ 7 ವ್ಯಾಲ್ಯೂ ಎಷ್ಟಂದ್ರೆ ಎಕ್ಸ್. ಎಕ್ಸ್ ಅಂದ್ರೆ ನಮಗೆ ಗೊತ್ತಿಲ್ಲ, ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ? 21 ಐತಿ. 21 ಕೆಳಗೆ ಬರ್ತದೆ. 7 ಇಂಟು 231 ಎಲ್ಲಿ ಬರ್ತದೆ? ಮ್ಯಾಲೆ ಬರ್ತದೆ. ಇನ್ನು ಕ್ರಾಸ್ ಇದು ನೋಡ್ರಿ, ಕಟ್ತಾ ಹೊಡೆದ್ರೆ ನೋಡ್ರಿ, 7 1 7, 7 3 21, 3 1 3, 3 7 21. ಎಷ್ಟು ಉಳಿತಾ? 2 ಉಳಿತದ. ಮತ್ತು 3 7 21. ಹಾಗಾದ್ರೆ ನಮ್ದು ಎಷ್ಟಾಗುತ್ತೆ ರೀ? 77 ದೊಡ್ಡ ಸಂಖ್ಯೆ ಆಗ್ತದೆ. ನಮಗೆಲ್ಲರೇ ಸಣ್ಣ ಸಂಖ್ಯೆ ಕೇರ್ ಅಂತಂದ್ರೆ ಇಲ್ಲಿ ಮ್ಯಾಗ ಏನು ಮಾಡ್ಬೋದು? 3 ವ್ಯಾಲ್ಯೂ 3 21ಕ್ಕೆ 230 ಅಂತಂದ್ರೆ ಸಣ್ಣ ಸಂಖ್ಯೆ ಯಾವ್ದು? 3ಕ್ಕೆ ಅಷ್ಟ. ಈ ಥರ ಮಾಡ್ಕೋದ್ರೆ ಸಣ್ಣ ಸಂಖ್ಯೆ ಸಿಗ್ತದೆ. ಈಗ ನಮಗೇನು ಸಿಗ್ತಾ? ದೊಡ್ಡ ಸಂಖ್ಯೆ ಸಿಗ್ತಾ. ಆನ್ಸರ್ ಎಷ್ಟು ರೀ? 77. ಆಪ್ಷನ್ ಯಾವ್ದು ನೋಡ್ರಿ? ಈ ಆಪ್ಷನ್ ಅಲ್ಲದ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಲೇಖನವನ್ನು 10% ನಷ್ಟದಲ್ಲಿ 8,100ಕ್ಕೆ ಮಾರಾಟ ಮಾಡಲಾಗುತ್ತದೆ. ನಷ್ಟವು 20% ಆಗಿದ್ದರೆ ಮಾರಾಟದ ಬೆಲೆ ಎಷ್ಟು? ಈಗ ನೋಡ್ರಿ, ಒಂದು ವಸ್ತುವನ್ನು ಮಾರಾಟ ಮಾಡಿದಾರೆ. ಈಗ ಒಂದು ವಸ್ತುವನ್ನು ಮಾರಾಟ ಮಾಡಿದರೆ ಎಷ್ಟು ಪರ್ಸೆಂಟ್ ಲಾಸ್ ಆಗೈತಿ? 10% ಲಾಸ್ ಆಗೈತಿ. 10% ಲಾಸ್ ಆಗೈತಿ ಅಂದ್ರೆ ಅದು 20% ಲಾಸ್ ಆಗಿದ್ರೆ ಎಷ್ಟು ಮಾರಾಟದ ಬೆಲೆ ಆಕಿತ್ತು ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, 100%ಕ್ಕೆ 8% ಲಾಸ್ ಐತಿ. ಈಗ 10% ಅಂದ್ರೆ 90. ಈ 90% ವ್ಯಾಲ್ಯೂನ ಏನ್ರಿ? 8,100. ಒಂದು ವೇಳೆ 20% ಲಾಸ್ ಆಗಿದ್ರೆ, 20% ನಷ್ಟವಾಗಿದ್ರೆ ನಮ್ಮದು ಮಾರಾಟದ ಬೆಲೆ ಏನಾಗ್ತಿತ್ತು ಅಂತ ಕೇಳ್ತಾರೆ.
ಈಗ 100ಕ್ಕೆ 10%, 100ಕ್ಕೆ 10% ಅಂದರೆ 90 ಆಯಿತು. ಇನ್ನು 100ಕ್ಕೆ 20% ಅಂದರೆ ಎಷ್ಟಾಗ್ತದೆ? 80 ಆಗ್ತದೆ. 90% ವ್ಯಾಲ್ಯೂನ 8100 ಅಂದ್ರೆ 80% ವ್ಯಾಲ್ಯೂವ ಎಷ್ಟು? ನಮ್ಗೆ ಗೊತ್ತಿಲ್ಲಂದ್ರೆ ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇನ್ನು ನೋಡ್ರಿ 90 ಎಲ್ಲಿ ಬರ್ತದೆ? ಎಕ್ಸ್ ಅಪೋಸಿಟ್ ಇರುವಂಥ ಸಂಖ್ಯೆ ಯಾವುದು? 90. 90 ಎಲ್ಲಿ ಬರ್ತದೆ? ಕೆಳಗೆ ಬರ್ತದೆ. 80 ಇಂಟು 800 8100 ಎಲ್ಲಿ ಬರ್ತದೆ? ಮ್ಯಾಗ ಬರ್ತದೆ. 80 ಇಂಟು 8100 ಮ್ಯಾಲೆ ಬರ್ತದೆ. ಇನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರ್ತದೆ ನೋಡ್ರಿ. ಈ 0 ಕ್ಯಾನ್ಸಲ್ಲ, ಈ 0 ಕ್ಯಾನ್ಸಲ್ಲ. 9 1 9, 9 9 81, 2 0 ಅದಾವ, 2 0 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ನೋಡ್ರಿ, ಇಂಟು ಮಾಡಿರಿ. 8 9 ಎಷ್ಟು? 72 ಆಗ್ತದೆ. ಇವು 2 0 ಆ್ಯಸ್ ಇಟ್ ಈಸ್. ಮಾರಾಟದ ಬೆಲೆ ಏನಾಗ್ತದೆ ರೀ? 7200 ಮಾರಾಟದ ಬೆಲೆ ಆಗ್ತದೆ. ಆಪ್ಷನ್ ಯಾವ್ದು ರೀ? ಆಪ್ಷನ್ ಎ ಅಲ್ಲದ ನೋಡ್ರಿ, 7200. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 3 ಸಂಖ್ಯೆಗಳಲ್ಲಿ ಮೊದಲ ಮತ್ತು ಎರಡನೆಯ ಸಂಖ್ಯೆಯ ಅನುಪಾತ 2:3 ಮತ್ತು ಎರಡನೆಯ ಮತ್ತು ಮೂರನೆಯ ಸಂಖ್ಯೆಯ ಅನುಪಾತವು 4:5 ಆಗಿದ್ದೆ 3 ಸಂಖ್ಯೆಗಳ ಮೊತ್ತ 140 ಆಗಿದ್ದರೆ ಎರಡನೆಯ ಸಂಖ್ಯೆ ಎಷ್ಟಾಗುತ್ತದೆ ಅಂತ ಕ್ವಶನ್ ಐತಿ. ಇಲ್ಲಿ ನೋಡ್ರಿ, ಇದು 1ನೇ ಸಂಖ್ಯೆ, ಇದು 2ನೇ ಸಂಖ್ಯೆ, ಇದು 3ನೇ ಸಂಖ್ಯೆ ಅಂತ ಅನ್ಕೋರಿ. ಅನ್ಕೊಂಡ್ರಿ? ನೋಡ್ರಿ, ಮೊದಲನೆಯ ಮತ್ತು ಎರಡನೇ ಸಂಖ್ಯೆ ಅನುಪಾತ ಎಷ್ಟೈತಿ? 2:3. 2:3 ಐತಿ. ಎರಡನೆಯ ಮತ್ತು ಮೂರನೆಯ ಸಂಖ್ಯೆಯ ಅನುಪಾತ ಎಷ್ಟೈತಿ? 4:5 ಐತಿ. 4:5 ಐತಿ. ನಾ ಆಗಲೇ ಏನು ಹೇಳಿದ್ ನಿಮಗೆ, ಇಲ್ಲಿ ಗ್ಯಾಪ್ ಐತಂದ್ರೆ ಈ ಸಂಖ್ಯೆನ ಇಲ್ಲಿ ಇಡಬೇಕು, ಇಲ್ಲಿ ಗ್ಯಾಪ್ ಐತಂತಂದ್ರೆ ಈ ಸಂಖ್ಯೆನ ಇಲ್ಲಿ ಇಡಬೇಕು. ಈಗ ಏನು ಮಾಡ್ರಿ? ಇಂಟು ಮಾಡ್ರಿ. 5 3 ಎಷ್ಟು? 15. 4 3 12, 4 2 8. ಕ್ವಶನ್ದಾಗ ಏನು ಕೊಟ್ಟಿದ್ದಾರೆ? 3 ಸಂಖ್ಯೆಗಳ ಮೊತ್ತ ಕೊಟ್ಟಾರೆ. 3 ಸಂಖ್ಯೆಗಳ ಮೊತ್ತ ಎಷ್ಟೈತಿ? 140 ಐತಿ. ಹಾಗಿದ್ರೆ ಈ 3 ಸಂಖ್ಯೆನ ಪ್ಲಸ್ ಮಾಡಿರಿ. 12 + 8 20 ಆಯಿತು. 20 + 15 35. 3 ಸಂಖ್ಯೆಗಳ ಮೊತ್ತ 140 ಐತಿ ಅಂದ್ರೆ ಇವ್ನು 3 ಕೂಡಿಸಿದ್ರೆ ಎಷ್ಟಾಗುತ್ತೆ ರೀ? 35 ಆಗ್ತದೆ. ಈ 35 ವ್ಯಾಲ್ಯೂನ ಏನಾಗ್ತದೆ? 140 ಆಗ್ತದೆ. 35 ವ್ಯಾಲ್ಯೂನ ಏನು ರೀ? 140. ನಮಗೇನು ಕೇಳ್ದಾರ? ಎರಡನೇ ಸಂಖ್ಯೆ ಎಷ್ಟಾಗ್ತದೆ ಅಂತ ಕೇಳ್ತಾರೆ. ಇಲ್ಲಿ ಎರಡನೇ ಸಂಖ್ಯೆ ಯಾವ್ದು? 12. ಮೊದಲನೇ ಸಂಖ್ಯೆ ಕೇಳಿದ್ರೆ 8, ಮೂರನೇ ಸಂಖ್ಯೆ ಕೇಳಿದ್ರೆ 15. ಎರಡನೇ ಸಂಖ್ಯೆ 12 ಐತಿ ಅಂತಂದ್ರೆ 12ರ ವ್ಯಾಲ್ಯೂ ಎಷ್ಟು? 35 ವ್ಯಾಲ್ಯೂನ 140 ಅಂತಂದ್ರೆ 12 ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ಕ್ವಶನ್. ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ನೋಡ್ರಿ. ಎಕ್ಸ್ ಅಪೋಸಿಟ್ ಯಾವ್ದೈತಿ? 35. 35 ಕೆಳಗೆ ಬಂತ, ಮ್ಯಾಲೆ ಎಷ್ಟು ಬರ್ತದೆ? 12 ಇಂಟು 140. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡಿರಿ, ಕರ್ತಾ ಹಿಡ್ದೀವಿ. 7 5 35, 7 2 14, 0 0. ಓಕೆ, ನೆಕ್ಸ್ಟ್ 5 1 5, 5 4 20. ಹಾಗಿದ್ರೆ 12 4 ಎಷ್ಟು ರೀ? 12 4 48. ಇದು ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಆಪ್ಷನ್ ಯಾವ್ದು ನೋಡ್ರಿ? 48. ಆಪ್ಷನ್ ಸಿ ಎಲ್ಲಿದೆ ನೋಡ್ರಿ, 48 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿಯು ₹1160ಕ್ಕೆ ಒಂದು ವಸ್ತುವನ್ನು ಖರೀದಿಸಿದನು. 25% ಲಾಭ ಗಳಿಸಲು ಆ ವಸ್ತುವನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಕ್ವಶನ್ ಕೇಳಿದಾನೆ. ಕಾಸ್ಟ್ ಪ್ರೈಸ್ ಯಾವಾಗಲೂ ಎಷ್ಟಾಗಿರ್ತದೆ ರೀ? ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಆಗಿರ್ತದೆ. ಕಾಸ್ಟ್ ಪ್ರೈಸ್ ಎಷ್ಟಾಗಿರ್ತದೆ ರೀ? ಯಾವಾಗಲೂ 100% ಆಗಿರ್ತದೆ. 100% ಕಾಸ್ಟ್ ಪ್ರೈಸ್, ಇದಾಗ ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ 1160 ಕೊಂಡ ಬೆಲೆ. 100% ಅಂದ್ರೆ ಕಾಸ್ಟ್ ಪ್ರೈಸ್ ಅಂತ ತಿಳ್ಕೊಬೇಕು. 100% ವ್ಯಾಲ್ಯೂವನ್ ಏನ? 1160. ನಮಗೇನು ಕೇಳ್ದಾರ? 25% ಲಾಭ ಗಳಿಸಲು ಆ ವಸ್ತುವನ್ನು ಎಷ್ಟಕ್ಕೆ ಮಾರಬೇಕಂತ ಕೇಳ್ತಾರೆ. 25% ಅಂದ್ರೆ 100ಕ್ಕೆ 25% ಲಾಭ ಅಂತಂದ್ರೆ ಪ್ಲಸ್ ಮಾಡಬೇಕು. ಎಷ್ಟಾಗ್ತದೆ? 125 ಆಗ್ತದೆ. 100% ವ್ಯಾಲ್ಯೂವನ್ನು 1160 ಅಂತಂದ್ರೆ 125% ವ್ಯಾಲ್ಯೂ ಎಷ್ಟಾಗ್ತದೆ? ಕ್ವಶನ್ ಮಾರ್ಕ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವುದೈತಿ? ಎಕ್ಸ್ ಅಪೋಸಿಟ್ 100 ಐತಿ, ಅದಕ್ಕೆ ಕೆಳಗೆ ಬರ್ತದೆ 125 ಇಂಟು 1160 ಮ್ಯಾಲೆ ಬಂತು. ಈಗ ನೋಡ್ರಿ, ಕರ್ತಾ ಹಿಡಿದು
ಈ 0 ಕ್ಯಾನ್ಸಲ, ಈ 0 ಕ್ಯಾನ್ಸಲ. 5 2 5 2 10, 5 5 25. 2 1 2, 2 5 10, 16 ಉಳಿತು. 2 8 16. ಇವು ಎರಡನ್ನೂ ಇಂಟು ಮಾಡಿದ್ರೆ ಆನ್ಸರ್ ಬರ್ತದೆ. 8 5 ಎಷ್ಟು 40. 0 ಬಿಡಿ ಸಂದಾಗ ಎಲ್ಲಕ್ಕೂ 0 ಅದಾವು, ಬರಲ್ಲ. 58 ಇಂಟು 25 ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ. 8 5 40, 5 5 25 ಪ್ಲಸ್ 4 29 ಪ್ಲಸ್ 8 2 16, 5 2 10 ಪ್ಲಸ್ 1 11. 0 0, 9 6 15, 2 ಪ್ಲಸ್ 2 4, ಇದೊಂದು 0, ಇದೊಂದು 1 1. 1450 ನಮ್ಮದು ರೈಟ್ ಆನ್ಸರ್ ಆಗ್ತದೆ. ಹಾಗಿದ್ರೆ ಆಪ್ಷನ್ ಯಾವ್ದು ನೋಡ್ರಿ, ಆಪ್ಷನ್ ಯಾವುದ್ರಲ್ಲಿದೆ? ಡಿ ಆಪ್ಷನಲ್ಲಿ ಇದಕ್ಕೆ ನೋಡ್ರಿ, 1450. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 10 ಪುಸ್ತಕಗಳ ಬೆಲೆ 500 ಆಗಿದ್ದರೆ 15 ಪುಸ್ತಕಗಳ ಬೆಲೆ ಎಷ್ಟು ಅಂತ ಕ್ವಶನ್ ಐತಿ. ಈಸಿ ಐತೆ ನೋಡಿ ಕ್ವಶನ್. 10 ಪುಸ್ತಕಗಳ ಬೆಲೆ ಎಷ್ಟೈತಿ? 500 ಅಂತ. ಹಾಗಿದ್ರೆ 15 ಪುಸ್ತಕಗಳ ಬೆಲೆ, 10 ಪುಸ್ತಕ ಬೆಲೆ 500, 15 ಪುಸ್ತಕಗಳ ಬೆಲೆ ಅಷ್ಟ ಗೊತ್ತಿಲ್ಲ. ಆಪ್ಷನ್ ಇದನ್ನ ಏನು ಕೊಂದ್ರಿ? ಎಕ್ಸ್ ಇಟ್ಕೊಂಡ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಕ್ಸ್ ಅಪೋಸಿಟ್ ಯಾವುದೈತಿ? 10 ಕೆಳಗೆ ಬಂತ, 15 ಇಂಟು 500 ಮ್ಯಾಲೆ ಬಂತ. ಇನ್ನು ಕಟ್ತಾ ಹೊಡೆದ್ರೆ ಆನ್ಸರ್ ಬಂದ ಬಿಡ್ತದೆ. ಈ 0 ಕ್ಯಾನ್ಸಲ್ಲ, ಈ 0 ಕ್ಯಾನ್ಸಲ್ಲ. 15 5 ಎಷ್ಟು 75. ಈ 0 ಆ್ಯಸ್ ಇಟ್ ಈಸ್. 15 ಪುಸ್ತಕಗಳ ಬೆಲೆ ಎಷ್ಟು ರೀ? 750. ಆಪ್ಷನ್ ಯಾವುದು? ಆಪ್ಷನ್ ಬಿ ಅಲ್ಲಿ ಐತೆ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡ್ರಿ, ನಿಮ್ಗೆ ಹೋಮ್ವರ್ಕ್ ಆಗಿರ್ತದ. ಇದನ್ನು ನೀವು ಏನು ಮಾಡ್ಬೇಕಾ? ಮಾಡಿ ಕಮೆಂಟಲ್ಲಿ ಹಾಕ್ಬೇಕಾ. ಕ್ವಶನ್ ಏನದ ನೋಡ್ರಿ. 50 ಪುಸ್ತಕಗಳ ಬೆಲೆ 6,000 ರೂಪಾಯಿ ಆಗಿದ್ದರೆ 60 ಪುಸ್ತಕಗಳ ಬೆಲೆ ಎಷ್ಟು ಅಂತ ಕ್ವಶನ್ ಐತಿ. ಈಸಿ ಐತಿ ಕ್ವಶನ್. ನೀವು ಇದನ್ನು ಮಾಡಿ ಕಮೆಂಟಲ್ಲಿ ಹಾಕ್ರಿ. 50 ಪುಸ್ತಕಗಳ ಬೆಲೆ 6,000 ಆದ್ರೆ 60 ಪುಸ್ತಕಗಳ ಬೆಲೆ ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆನ್ಸರ್ ಬರ್ತದೆ. ಇದನ್ನು ನೀವು ಮಾಡಿ ಕಮೆಂಟಲ್ಲಿ ಹಾಕ್ರಿ. ಓಕೆ, ಇಷ್ಟೊತ್ತನ ನಮ್ಮ ವಿಡಿಯೋನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ದಿನ ನಿಮಗೆ RRB ಸಂಬಂಧಪಟ್ಟಿರುವ ಹಾಗೆ ನೆಕ್ಸ್ಟ್ ಆರ್ಮಿನೂ ಮಾಡ್ತೀನಿ. ಎಲ್ಲ ಥರ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಹೇಳ್ತೇನೆ. ಜೈ ಹಿಂದ್.